ರಾಜ್ಯ ಸರ್ಕಾರಕ್ಕೆ ಏನು ಪಂಚ ಗ್ಯಾರಂಟಿಯನ್ನ ನಿಭಾಯಿಸಕ್ಕೆ ಆಗ್ತಿಲ್ಲ ಅನ್ನೋ ಒಂದು ಆರೋಪನ ಬಿಜೆಪಿ ಅವರು ಮಾಡ್ತಿರುವಂತದ್ದು. ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಅರಣ್ಯ ಸಚಿವರಾಗಿರುವಂತಹ ಈಶ್ವರ್ ಖಂಡ್ರೆ ಅವರು ಇದ್ದಾರೆ. ಅವರನ್ನ ಕೂಡ ನಾನು ಮಾತಾಡ್ತೀನಿ ಸರ್. ಪ್ರಮುಖವಾಗಿ ಗೃಹಲಕ್ಷ್ಮಿ ಹಣದ ನೋಡಿ, ವಿಚಾರಕ್ಕೆ ಸಂಬಂಧಪಟ್ಟಂಗೆ ಬಿಜೆಪಿಯವರು ಸುಳ್ಳುಗಾರರು, ಸುಳ್ಳೇ ಅವರ ಮನೆ ದೇವರು. ಅವ್ರಿಗೆ ಏನ್ ಮಾಡ್ಲಿಕ್ಕಾಗಲ್ಲ, ಅದು ಅವರು ನಮ್ಮ ಮೇಲೆ ಹಾಕ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಗೃಹಲಕ್ಷ್ಮಿ ಯೋಜನೆ ಜಾರಿಗೆ ತಂದಿದ್ದೇವೆ. ಇಲ್ಲಿವರೆಗೆ ನಿಯಮಿತವಾಗಿ ಇವತ್ತು ಮಹಿಳೆಯರ ಖಾತೆಯಲ್ಲಿ ನೇರವಾಗಿ ಯಾವುದೇ ರೀತಿ ಅಕ್ರಮ ಇಲ್ಲದೆ ಅವ್ರ ಖಾತೆಯಲ್ಲಿ ಹಣ ಜಮಾ ಮಾಡಿದ್ದೇವೆ. ಇದ್ದಂತ ಹಣನು ಇವತ್ತು ಜಮಾ ಮಾಡ್ತೇವೆ. ಏನಾಗಿದೆ, ಅವರಿಗೆ ಹೊಟ್ಟೆ ಕಿಚ್ಚಿನಿಂದ ಈ ರೀತಿ ಹೇಳಿಕೆ ಕೊಡ್ತಾ ಇದ್ದಾರೆ. ಬಿಹಾರ್ ತಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಬಿಹಾರ್ ಚುನಾವಣೆಗೆ ಬಳಕೆ ಮಾಡ್ತಿದ್ದೀರಿ ಅಂತ ಸರ್. ನೋಡಿ, ಒಂದು ಮಾತು ಹೇಳ ನಿಮ್ಗೆ. ಬಿಹಾರ್ ಚುನಾವಣೆಗೆ ಕರ್ನಾಟಕ ರಾಜ್ಯದ ದುಡ್ಡು ಹೋಗಿದೆ. 10,000 ರೂಪಾಯಿ ಏನು 1.5 ಕೋಟಿ ಮಹಿಳೆಯರಿಗೆ ಬಿಹಾರದಲ್ಲಿ ಕೊಟ್ಟಿದಾರಲ್ಲ ಮಾನ್ಯ ಮೋದಿಜಿಯವರು, ಬಿಹಾರದ ನಿತೀಶ್ ಕುಮಾರ್ ಅವರು. ಯಾರ ದುಡ್ಡದು? ಅದು ಕರ್ನಾಟಕ ರಾಜ್ಯದ ತೆರಿಗೆ ನಾವೇನು ಪಾವತಿ ಮಾಡಿದ್ದೀವಿ. ಆ ದುಡ್ಡು ಕೇಂದ್ರದಿಂದ ತಗೊಂಡು ಇವರು ಜನರಿಗೆ ಇವತ್ತು ಆಮಿಷ ಒಡ್ಡಿ, ಆ ಆಮಿಷತನದಿಂದ ಬಿಹಾರದಲ್ಲಿ ಚುನಾವಣೆ ಗೆದ್ದಿದ್ದಾರೆ. ಇದು ಘೋರ ಅನ್ಯಾಯ, ಪ್ರಜಾಪ್ರಭುತ್ವಕ್ಕೆ ಮಾಡಿದಂತ ಅಪಮಾನ, ಮಾರಕ ಇದು. ಸರ್, ಖಜಾನೆ ಖಾಲಿ ಆಗಿದೆ. ಜೊತೆಗೆ ಹೆಬ್ಬಾಳ್ಕರ್ ಅವರು ಸದನಕ್ಕೆ ತಪ್ಪು ಮಾಹಿತಿಯನ್ನು ಕೊಟ್ಟಿದ್ದಾರಲ್ಲ, ಸುಳ್ಳು ಹೇಳಿದ್ದಾರೆ. ನೋಡಿ, ಹೆಬ್ಬಾಳ್ಕರ್ ಅವರು ಉತ್ತಮವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆ ಯಾರ್ಯಾರು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಅವ್ರ ವಿರುದ್ಧ ಹೇಳಿಕೆ ಕೊಡುವಂತದ್ದೇ ಅವ್ರ ಚಾಳಿ ಆಗ್ಬಿಟ್ಟಿದೆ. ಅವ್ರೇನ್ ಮಾಡಿದ್ದಾರೆ ತೋರಿಸ್ಲಿ. ಏನಾದ್ರು ಸಾಧನೆ ಇದೆಯಾ ಅವ್ರದ್ದು? ಒಂದು ಏನ್ ಮಾಡಿದ್ದಾರೆ? ಪ್ರತಿಪಕ್ಷದಲ್ಲಿ ಇದ್ಕೊಂಡು ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ಅವರ ವೈಫಲ್ಯತೆ ಮುಚ್ಚಿಕೊಳ್ಳಿಕ್ಕೆ ಈ ರೀತಿ ಹೇಳಿಕೆಗಳು ಕೊಡ್ತಾ ಇದ್ದಾರೆ. ಫೆಬ್ರವರಿ ಮಾರ್ಚ್ ತಿಂಗಳದ್ದು ಕೊಟ್ಟಿಲ್ಲಲ್ಲ ಸರ್, ಅದು ಕೊಟ್ಟಿದೀವಿ ಅಂತ ಹೇಳಿ. ನೋಡಿ, ಒಂದೊಂದು ಪೈದು ನಾವೆಲ್ಲವೂ ಕೊಡ್ತಾ ಇದ್ದೇವೆ. ಇವತ್ತು ಕೇಂದ್ರ ಸರ್ಕಾರ ಕರ್ನಾಟಕ ರಾಜ್ಯಕ್ಕೆ ಬರುವಂತ ಲಕ್ಷಾಂತರ ಸಾವಿರಾರು ಕೋಟಿ ರೂಪಾಯಿ ಇಲ್ಲಿವರೆಗೆ ಕೊಟ್ಟಿಲ್ಲ. ನರೇಗಾ ಹಣ ಕೊಟ್ಟಿಲ್ಲ ಕೇಂದ್ರದವರು. ಅದಕ್ಕೆ ಹೇಳಿಕೆ ಏನಾಗಿದೆ? ಭದ್ರಾ ಯೋಜನೆಗೆ ಘೋಷಣೆ ಮಾಡಿದಂತ ಹಣ ಕೊಟ್ಟಿಲ್ಲ. ಇವತ್ತು ಜಲ್ ಜೀವನ್ ಮಿಷನ್ಗೆ ಏನ್ ನಮ್ಗೆ 13,000 ಕೋಟಿ ರೂಪಾಯಿ ಕೊಡ್ಬೇಕು, ಆ ಹಣ ಕೊಟ್ಟಿಲ್ಲ. ಅದ್ರ ಬಗ್ಗೆ ಇವ್ರು ಚಕಾರ ಎತ್ತಲಿಕ್ಕೆ ಏನಾಗಿದೆ ಅವ್ರಿಗೆ? ವಿರೋಧ ಮಾತ್ರ ಮಾಡ್ತಿದ್ದಾರೆ ಅಂತೀರಿ ಸರ್. ಹೌದು, ಮತ್ತೆ ಏನಿದೆ? ನಿಮ್ಗೂ ಗೊತ್ತಿದೆ. ನೀವು ಸುಮ್ನೆ ಕೇಳ್ತೀರಿ ಅಷ್ಟೇ. ನಿಮ್ ಕೈಯಲ್ಲಿ ಏನಿದೆ ಪಾಪ? ನಿಮ್ಗೇನು ಗೊತ್ತಿಲ್ವಾ? ಇದಿಷ್ಟು ಏನು ಈಶ್ವರ್ ಖಂಡ್ರೆ ಅವರು ಹೇಳ್ತಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಶಂಕರ್ ಜೊತೆ ಮೈಲೇರ್ ಪಡ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ರಾಜ್ಯ ಸರ್ಕಾರಕ್ಕೆ ಏನು ಪಂಚ ಗ್ಯಾರಂಟಿಯನ್ನ ನಿಭಾಯಿಸಕ್ಕೆ ಆಗ್ತಿಲ್ಲ ಅನ್ನೋ ಒಂದು ಆರೋಪನ ಬಿಜೆಪಿ ಅವರು ಮಾಡ್ತಿರುವಂತದ್ದು. ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಅರಣ್ಯ ಸಚಿವರಾಗಿರುವಂತಹ ಈಶ್ವರ್ ಖಂಡ್ರೆ ಅವರು ಇದ್ದಾರೆ. ಅವರನ್ನ ಕೂಡ ನಾನು ಮಾತಾಡ್ತೀನಿ ಸರ್. ಪ್ರಮುಖವಾಗಿ ಗೃಹಲಕ್ಷ್ಮಿ ಹಣದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಬಿಜೆಪಿಯವರು ಸುಳ್ಳುಗಾರರು, ಸುಳ್ಳೇ ಅವರ ಮನೆ ದೇವರು. ಅವ್ರಿಗೆ ಏನ್ ಮಾಡ್ಲಿಕ್ಕಾಗಲ್ಲ, ಅದು ಅವರು ನಮ್ಮ ಮೇಲೆ ಹಾಕ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಗೃಹಲಕ್ಷ್ಮಿ ಯೋಜನೆ ಜಾರಿಗೆ ತಂದಿದ್ದೇವೆ. ಇಲ್ಲಿವರೆಗೆ ನಿಯಮಿತವಾಗಿ ಇವತ್ತು ಮಹಿಳೆಯರ ಖಾತೆಯಲ್ಲಿ ನೇರವಾಗಿ ಯಾವುದೇ ರೀತಿ ಅಕ್ರಮ ಇಲ್ಲದೆ ಅವ್ರ ಖಾತೆಯಲ್ಲಿ ಹಣ ಜಮಾ ಮಾಡಿದ್ದೇವೆ. ಇದ್ದಂತ ಹಣನು ಇವತ್ತು ಜಮಾ ಮಾಡ್ತೇವೆ. ಏನಾಗಿದೆ, ಅವರಿಗೆ ಹೊಟ್ಟೆ ಕಿಚ್ಚಿನಿಂದ ಈ ರೀತಿ ಹೇಳಿಕೆ ಕೊಡ್ತಾ ಇದ್ದಾರೆ. ತಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಬಿಹಾರ್ ಚುನಾವಣೆಗೆ ಬಳಕೆ ಮಾಡ್ತಿದ್ದೀರಿ ಅಂತ ಸರ್. ನೋಡಿ, ಒಂದು ಮಾತು ಹೇಳ ನಿಮ್ಗೆ. ಬಿಹಾರ್ ಚುನಾವಣೆಗೆ ಕರ್ನಾಟಕ ರಾಜ್ಯದ ದುಡ್ಡು ಹೋಗಿದೆ. 10,000 ರೂಪಾಯಿ ಏನು 1.5 ಕೋಟಿ ಮಹಿಳೆಯರಿಗೆ ಬಿಹಾರದಲ್ಲಿ ಕೊಟ್ಟಿದಾರಲ್ಲ ಮಾನ್ಯ ಮೋದಿಜಿಯವರು, ಬಿಹಾರದ ನಿತೀಶ್ ಕುಮಾರ್ ಅವರು. ಯಾರ ದುಡ್ಡದು? ಅದು ಕರ್ನಾಟಕ ರಾಜ್ಯದ ತೆರಿಗೆ ನಾವೇನು ಪಾವತಿ ಮಾಡಿದ್ದೀವಿ. ಆ ದುಡ್ಡು ಕೇಂದ್ರದಿಂದ ತಗೊಂಡು ಇವರು ಜನರಿಗೆ ಇವತ್ತು ಆಮಿಷ ಒಡ್ಡಿ, ಆ ಆಮಿಷತನದಿಂದ ಬಿಹಾರದಲ್ಲಿ ಚುನಾವಣೆ ಗೆದ್ದಿದ್ದಾರೆ. ಇದು ಘೋರ ಅನ್ಯಾಯ, ಪ್ರಜಾಪ್ರಭುತ್ವಕ್ಕೆ ಮಾಡಿದಂತ ಅಪಮಾನ, ಮಾರಕ ಇದು. ಸರ್, ಖಜಾನೆ ಖಾಲಿ ಆಗಿದೆ. ಜೊತೆಗೆ ಹೆಬ್ಬಾಳ್ಕರ್ ಅವರು ಸದನಕ್ಕೆ ತಪ್ಪು ಮಾಹಿತಿಯನ್ನು ಕೊಟ್ಟಿದ್ದಾರಲ್ಲ, ಸುಳ್ಳು ಹೇಳಿದ್ದಾರೆ. ನೋಡಿ, ಹೆಬ್ಬಾಳ್ಕರ್ ಅವರು ಉತ್ತಮವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆ ಯಾರ್ಯಾರು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಅವ್ರ ವಿರುದ್ಧ ಹೇಳಿಕೆ ಕೊಡುವಂತದ್ದೇ ಅವ್ರ ಚಾಳಿ ಆಗ್ಬಿಟ್ಟಿದೆ. ಅವ್ರೇನ್ ಮಾಡಿದ್ದಾರೆ ತೋರಿಸ್ಲಿ. ಏನಾದ್ರು ಸಾಧನೆ ಇದೆಯಾ ಅವ್ರದ್ದು? ಒಂದು ಏನ್ ಮಾಡಿದ್ದಾರೆ? ಪ್ರತಿಪಕ್ಷದಲ್ಲಿ ಇದ್ಕೊಂಡು ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ಅವರ ವೈಫಲ್ಯತೆ ಮುಚ್ಚಿಕೊಳ್ಳಿಕ್ಕೆ ಈ ರೀತಿ ಹೇಳಿಕೆಗಳು ಕೊಡ್ತಾ ಇದ್ದಾರೆ. ಫೆಬ್ರವರಿ ಮಾರ್ಚ್ ತಿಂಗಳದ್ದು ಕೊಟ್ಟಿಲ್ಲಲ್ಲ ಸರ್, ಅದು ಕೊಟ್ಟಿದೀವಿ ಅಂತ ಹೇಳಿ. ನೋಡಿ, ಒಂದೊಂದು ಪೈದು ನಾವೆಲ್ಲವೂ ಕೊಡ್ತಾ ಇದ್ದೇವೆ. ಇವತ್ತು ಕೇಂದ್ರ ಸರ್ಕಾರ ಕರ್ನಾಟಕ ರಾಜ್ಯಕ್ಕೆ ಬರುವಂತ ಲಕ್ಷಾಂತರ ಸಾವಿರಾರು ಕೋಟಿ ರೂಪಾಯಿ ಇಲ್ಲಿವರೆಗೆ ಕೊಟ್ಟಿಲ್ಲ. ನರೇಗಾ ಹಣ ಕೊಟ್ಟಿಲ್ಲ ಕೇಂದ್ರದವರು. ಅದಕ್ಕೆ ಹೇಳಿಕೆ ಏನಾಗಿದೆ? ಭದ್ರಾ ಯೋಜನೆಗೆ ಘೋಷಣೆ ಮಾಡಿದಂತ ಹಣ ಕೊಟ್ಟಿಲ್ಲ. ಇವತ್ತು ಜಲ್ ಜೀವನ್ ಮಿಷನ್ಗೆ ಏನ್ ನಮ್ಗೆ 13,000 ಕೋಟಿ ರೂಪಾಯಿ ಕೊಡ್ಬೇಕು, ಆ ಹಣ ಕೊಟ್ಟಿಲ್ಲ. ಅದ್ರ ಬಗ್ಗೆ ಇವ್ರು ಚಕಾರ ಎತ್ತಲಿಕ್ಕೆ ಏನಾಗಿದೆ ಅವ್ರಿಗೆ? ವಿರೋಧ ಮಾತ್ರ ಮಾಡ್ತಿದ್ದಾರೆ ಅಂತೀರಿ ಸರ್. ಹೌದು, ಮತ್ತೆ ಏನಿದೆ? ನಿಮ್ಗೂ ಗೊತ್ತಿದೆ.
ನೀವು ಸುಮ್ಮನೆ ಕೇಳ್ತೀರಿ ಅಷ್ಟೇ. ನಿಮ್ ಕೈಯಲ್ಲಿ ಏನಿದೆ ಪಾಪ, ನಿಮ್ಗೇನು ಗೊತ್ತಿಲ್ವಾ? ಇದಿಷ್ಟು ಏನು ಈಶ್ವರ್ ಖಂಡ್ರೆ ಅವರು ಹೇಳ್ತಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಶಂಕರ್ ಜೊತೆ ಮೈಲೇರ್ ಪಡಾದ್ ರಿಪಬ್ಲಿಕ್ ಆಡ ಬೆಳಗಾವಿ. ರಾಜ್ಯ ಸರ್ಕಾರಕ್ಕೆ ಏನು ಪಂಚೆ ಗ್ಯಾರಂಟಿಯನ್ನ ನಿಭಾಯಿಸಕ್ಕೆ ಆಗ್ತಿಲ್ಲ ಅನ್ನೋ ಒಂದು ಆರೋಪನ ಬಿಜೆಪಿ ಅವರು ಮಾಡ್ತಿರುವಂತದ್ದು. ನಮ್ ಜೊತೆಗೆ ಮಾತನಾಡೋದಕ್ಕೆ ಅರಣ್ಯ ಸಚಿವರಾಗಿರುವಂತಹ ಈಶ್ವರ್ ಖಂಡ್ರೆ ಅವರು ಇದ್ದಾರೆ. ಅವರನ್ನು ಕೂಡ ನಾನು ಮಾತಾಡ್ತೀನಿ ಸರ್. ಪ್ರಮುಖವಾಗಿ ಗೃಹಲಕ್ಷ್ಮಿ ಹಣದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಬಿಜೆಪಿಯವರು ಸುಳ್ಳುಗಾರರು, ಸುಳ್ಳೇ ಅವರ ಮನೆ ದೇವರು. ಅವ್ರಿಗೆ ಏನ್ ಮಾಡ್ಲಿಕ್ಕಾಗಲ್ಲ, ಅದು ಅವರು ನಮ್ಮ ಮೇಲೆ ಹಾಕ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಗೃಹಲಕ್ಷ್ಮಿ ಯೋಜನೆ ಜಾರಿಗೆ ತಂದಿದ್ದೇವೆ. ಇಲ್ಲಿವರೆಗೆ ನಿಯಮಿತವಾಗಿ ಇವತ್ತು ಮಹಿಳೆಯರ ಖಾತೆಯಲ್ಲಿ ನೇರವಾಗಿ ಯಾವುದೇ ರೀತಿ ಅಕ್ರಮ ಇಲ್ಲದೆ ಅವ್ರ ಖಾತೆಯಲ್ಲಿ ಹಣ ಜಮಾ ಮಾಡಿದ್ದೇವೆ. ಇದ್ದಂತ ಹಣನು ಇವತ್ತು ಜಮಾ ಮಾಡ್ತೇವೆ. ಏನಾಗಿದೆ, ಅವರಿಗೆ ಹೊಟ್ಟೆ ಕಿಚ್ಚಿನಿಂದ ಈ ರೀತಿ ಹೇಳಿಕೆ ಕೊಡ್ತಾ ಇದ್ದಾರೆ. ಬಿಹಾರ್ ತಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಬಿಹಾರ್ ಚುನಾವಣೆಗೆ ಬಳಕೆ ಮಾಡ್ತಿದ್ದೀರಿ ಅಂತ ಸರ್. ನೋಡಿ, ಒಂದು ಮಾತು ಹೇಳ ನಿಮ್ಗೆ. ಬಿಹಾರ್ ಚುನಾವಣೆಗೆ ಕರ್ನಾಟಕ ರಾಜ್ಯದ ದುಡ್ಡು ಹೋಗಿದೆ. 10,000 ರೂಪಾಯಿ ಏನು 1.5 ಕೋಟಿ ಮಹಿಳೆಯರಿಗೆ ಬಿಹಾರದಲ್ಲಿ ಕೊಟ್ಟಿದಾರಲ್ಲ ಮಾನ್ಯ ಮೋದಿಜಿಯವರು, ಬಿಹಾರದ ನಿತೀಶ್ ಕುಮಾರ್ ಅವರು. ಯಾರು ದುಡ್ಡದು? ಅದು ಕರ್ನಾಟಕ ರಾಜ್ಯದ ತೆರಿಗೆ ನಾವೇನು ಪಾವತಿ ಮಾಡಿದ್ದೀವಿ. ಆ ದುಡ್ಡು ಕೇಂದ್ರದಿಂದ ತಗೊಂಡು ಇವರು ಜನರಿಗೆ ಇವತ್ತು ಆಮಿಷ ಒಡ್ಡಿ, ಆ ಆಮಿಷತನದಿಂದ ಬಿಹಾರದಲ್ಲಿ ಚುನಾವಣೆ ಗೆದ್ದಿದ್ದಾರೆ. ಇದು ಘೋರ ಅನ್ಯಾಯ, ಪ್ರಜಾಪ್ರಭುತ್ವಕ್ಕೆ ಮಾಡಿದಂತ ಅಪಮಾನ, ಮಾರಕ ಇದು. ಸರ್, ಖಜಾನೆ ಖಾಲಿ ಆಗಿದೆ. ಜೊತೆಗೆ ಹೆಬ್ಬಾಳ್ಕರ್ ಅವರು ಸದನಕ್ಕೆ ತಪ್ಪು ಮಾಹಿತಿಯನ್ನು ಕೊಟ್ಟಿದ್ದಾರಲ್ಲ, ಸುಳ್ಳು ಹೇಳಿದ್ದಾರೆ. ನೋಡಿ, ಹೆಬ್ಬಾಳ್ಕರ್ ಅವರು ಉತ್ತಮವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆ ಯಾರ್ಯಾರು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಅವ್ರ ವಿರುದ್ಧ ಹೇಳಿಕೆ ಕೊಡುವಂತದ್ದೇ ಅವ್ರ ಚಾಳಿ ಆಗ್ಬಿಟ್ಟಿದೆ. ಅವ್ರೇನ್ ಮಾಡಿದ್ದಾರೆ ತೋರಿಸ್ಲಿ. ಏನಾದ್ರು ಸಾಧನೆ ಇದೆಯಾ ಅವ್ರದ್ದು? ಒಂದು ಏನ್ ಮಾಡಿದ್ದಾರೆ? ಪ್ರತಿಪಕ್ಷದಲ್ಲಿ ಇದ್ಕೊಂಡು ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ಅವರ ವೈಫಲ್ಯತೆ ಮುಚ್ಚಿಕೊಳ್ಳಿಕ್ಕೆ ಈ ರೀತಿ ಹೇಳಿಕೆಗಳು ಕೊಡ್ತಾ ಇದ್ದಾರೆ. ಫೆಬ್ರವರಿ ಮಾರ್ಚ್ ತಿಂಗಳದ್ದು ಕೊಟ್ಟಿಲ್ಲಲ್ಲ ಸರ್, ಅದು ಕೊಟ್ಟಿದೀವಿ ಅಂತ ಹೇಳಿ. ನೋಡಿ, ಒಂದೊಂದು ಪೈದು ನಾವೆಲ್ಲವೂ ಕೊಡ್ತಾ ಇದ್ದೇವೆ. ಇವತ್ತು ಕೇಂದ್ರ ಸರ್ಕಾರ ಕರ್ನಾಟಕ ರಾಜ್ಯಕ್ಕೆ ಬರುವಂತ ಲಕ್ಷಾಂತರ ಸಾವಿರಾರು ಕೋಟಿ ರೂಪಾಯಿ ಇಲ್ಲಿವರೆಗೆ ಕೊಟ್ಟಿಲ್ಲ. ನರೇಗಾ ಹಣ ಕೊಟ್ಟಿಲ್ಲ ಕೇಂದ್ರದವರು. ಅದಕ್ಕೆ ಹೇಳಿಕೆ ಏನಾಗಿದೆ? ಭದ್ರಾ ಯೋಜನೆಗೆ ಘೋಷಣೆ ಮಾಡಿದಂತ ಹಣ ಕೊಟ್ಟಿಲ್ಲ. ಇವತ್ತು ಜಲ್ ಜೀವನ್ ಮಿಷನ್ಗೆ ಏನ್ ನಮ್ಗೆ 13,000 ಕೋಟಿ ರೂಪಾಯಿ ಕೊಡ್ಬೇಕು, ಆ ಹಣ ಕೊಟ್ಟಿಲ್ಲ. ಅದ್ರ ಬಗ್ಗೆ ಇವ್ರು ಚಕಾರ ಎತ್ತಲಿಕ್ಕೆ ಏನಾಗಿದೆ ಅವ್ರಿಗೆ? ವಿರೋಧ ಮಾತ್ರ ಮಾಡ್ತಿದ್ದಾರೆ ಅಂತೀರಿ ಸರ್. ಹೌದು, ಮತ್ತೆ ಏನಿದೆ? ನಿಮ್ಗೂ ಗೊತ್ತಿದೆ. ನೀವು ಸುಮ್ಮನೆ ಕೇಳ್ತೀರಿ ಅಷ್ಟೇ. ನಿಮ್ ಕೈಯಲ್ಲಿ ಏನಿದೆ ಪಾಪ, ನಿಮ್ಗೇನು ಗೊತ್ತಿಲ್ವಾ? ಇದಿಷ್ಟು ಏನು ಈಶ್ವರ್ ಖಂಡ್ರೆ ಅವರು ಹೇಳ್ತಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಶಂಕರ್ ಜೊತೆ ಮೈಲೇರ್ ಪಡಾದ್ ರಿಪಬ್ಲಿಕ್ ಆಡ ಬೆಳಗಾವಿ. ರಾಜ್ಯ ಸರ್ಕಾರಕ್ಕೆ ಏನು ಪಂಚೆ ಗ್ಯಾರಂಟಿಯನ್ನ ನಿಭಾಯಿಸಕ್ಕೆ ಆಗ್ತಿಲ್ಲ ಅನ್ನೋ ಒಂದು ಆರೋಪನ ಬಿಜೆಪಿ ಅವರು ಮಾಡ್ತಿರುವಂತದ್ದು. ನಮ್ ಜೊತೆಗೆ ಮಾತನಾಡೋದಕ್ಕೆ ಅರಣ್ಯ ಸಚಿವರಾಗಿರುವಂತಹ ಈಶ್ವರ್ ಖಂಡ್ರೆ ಅವರು ಇದ್ದಾರೆ. ಅವರನ್ನು ಕೂಡ ನಾನು ಮಾತಾಡ್ತೀನಿ ಸರ್. ಪ್ರಮುಖವಾಗಿ ಗೃಹಲಕ್ಷ್ಮಿ ಹಣದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಬಿಜೆಪಿಯವರು ಸುಳ್ಳುಗಾರರು, ಸುಳ್ಳೇ ಅವರ ಮನೆ ದೇವರು. ಅವ್ರಿಗೆ ಏನ್ ಮಾಡ್ಲಿಕ್ಕಾಗಲ್ಲ, ಅದು ಅವರು ನಮ್ಮ ಮೇಲೆ ಹಾಕ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಗೃಹಲಕ್ಷ್ಮಿ ಯೋಜನೆ ಜಾರಿಗೆ ತಂದಿದ್ದೇವೆ. ಇಲ್ಲಿವರೆಗೆ ನಿಯಮಿತವಾಗಿ ಇವತ್ತು ಮಹಿಳೆಯರ ಖಾತೆಯಲ್ಲಿ ನೇರವಾಗಿ ಯಾವುದೇ ರೀತಿ ಅಕ್ರಮ ಇಲ್ಲದೆ ಅವ್ರ ಖಾತೆಯಲ್ಲಿ ಹಣ ಜಮಾ ಮಾಡಿದ್ದೇವೆ. ಇದ್ದಂತ ಹಣನು ಇವತ್ತು ಜಮಾ ಮಾಡ್ತೇವೆ. ಏನಾಗಿದೆ, ಅವರಿಗೆ ಹೊಟ್ಟೆ ಕಿಚ್ಚಿನಿಂದ ಈ ರೀತಿ ಹೇಳಿಕೆ ಕೊಡ್ತಾ ಇದ್ದಾರೆ. ತಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಬಿಹಾರ್ ಚುನಾವಣೆಗೆ ಬಳಕೆ ಮಾಡ್ತಿದ್ದೀರಿ ಅಂತ ಸರ್. ನೋಡಿ, ಒಂದು ಮಾತು ಹೇಳ ನಿಮ್ಗೆ. ಬಿಹಾರ್ ಚುನಾವಣೆಗೆ ಕರ್ನಾಟಕ ರಾಜ್ಯದ ದುಡ್ಡು ಹೋಗಿದೆ. 10,000 ರೂಪಾಯಿ ಏನು 1.5 ಕೋಟಿ ಮಹಿಳೆಯರಿಗೆ ಬಿಹಾರದಲ್ಲಿ ಕೊಟ್ಟಿದಾರಲ್ಲ ಮಾನ್ಯ ಮೋದಿಜಿಯವರು, ಬಿಹಾರದ ನಿತೀಶ್ ಕುಮಾರ್ ಅವರು. ಯಾರು ದುಡ್ಡದು? ಅದು ಕರ್ನಾಟಕ ರಾಜ್ಯದ ತೆರಿಗೆ ನಾವೇನು ಪಾವತಿ ಮಾಡಿದ್ದೀವಿ. ಆ ದುಡ್ಡು ಕೇಂದ್ರದಿಂದ ತಗೊಂಡು ಇವರು ಜನರಿಗೆ ಇವತ್ತು ಆಮಿಷ ಒಡ್ಡಿ, ಆ ಆಮಿಷತನದಿಂದ ಬಿಹಾರದಲ್ಲಿ ಚುನಾವಣೆ ಗೆದ್ದಿದ್ದಾರೆ. ಇದು ಘೋರ ಅನ್ಯಾಯ, ಪ್ರಜಾಪ್ರಭುತ್ವಕ್ಕೆ ಮಾಡಿದಂತ ಅಪಮಾನ, ಮಾರಕ ಇದು. ಸರ್, ಖಜಾನೆ ಖಾಲಿ ಆಗಿದೆ. ಜೊತೆಗೆ ಹೆಬ್ಬಾಳ್ಕರ್ ಅವರು ಸದನಕ್ಕೆ ತಪ್ಪು ಮಾಹಿತಿಯನ್ನು ಕೊಟ್ಟಿದ್ದಾರಲ್ಲ, ಸುಳ್ಳು ಹೇಳಿದ್ದಾರೆ. ನೋಡಿ, ಹೆಬ್ಬಾಳ್ಕರ್ ಅವರು ಉತ್ತಮವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆ ಯಾರ್ಯಾರು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಅವ್ರ ವಿರುದ್ಧ ಹೇಳಿಕೆ ಕೊಡುವಂತದ್ದೇ ಅವ್ರ ಚಾಳಿ ಆಗ್ಬಿಟ್ಟಿದೆ. ಅವ್ರೇನ್ ಮಾಡಿದ್ದಾರೆ ತೋರಿಸ್ಲಿ. ಏನಾದ್ರು ಸಾಧನೆ ಇದೆಯಾ ಅವ್ರದ್ದು? ಒಂದು ಏನ್ ಮಾಡಿದ್ದಾರೆ? ಪ್ರತಿಪಕ್ಷದಲ್ಲಿ ಇದ್ಕೊಂಡು ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ಅವರ ವೈಫಲ್ಯತೆ ಮುಚ್ಚಿಕೊಳ್ಳಿಕ್ಕೆ ಈ ರೀತಿ ಹೇಳಿಕೆಗಳು ಕೊಡ್ತಾ ಇದ್ದಾರೆ. ಫೆಬ್ರವರಿ ಮಾರ್ಚ್ ತಿಂಗಳದ್ದು ಕೊಟ್ಟಿಲ್ಲಲ್ಲ ಸರ್, ಅದು ಕೊಟ್ಟಿದೀವಿ ಅಂತ ಹೇಳಿ. ನೋಡಿ, ಒಂದೊಂದು ಪೈದು ನಾವೆಲ್ಲವೂ ಕೊಡ್ತಾ ಇದ್ದೇವೆ. ಇವತ್ತು ಕೇಂದ್ರ ಸರ್ಕಾರ ಕರ್ನಾಟಕ ರಾಜ್ಯಕ್ಕೆ ಬರುವಂತ ಲಕ್ಷಾಂತರ ಸಾವಿರಾರು ಕೋಟಿ ರೂಪಾಯಿ ಇಲ್ಲಿವರೆಗೆ ಕೊಟ್ಟಿಲ್ಲ. ನರೇಗಾ ಹಣ ಕೊಟ್ಟಿಲ್ಲ ಕೇಂದ್ರದವರು. ಅದಕ್ಕೆ ಹೇಳಿಕೆ ಏನಾಗಿದೆ? ಭದ್ರಾ ಯೋಜನೆಗೆ ಘೋಷಣೆ ಮಾಡಿದಂತ ಹಣ ಕೊಟ್ಟಿಲ್ಲ.
ಇವತ್ತು ಜಲ್ ಜೀವನ್ ಮಿಷನ್ಗೆ ಏನ್ ನಮ್ಗೆ 13,000 ಕೋಟಿ ರೂಪಾಯಿ ಕೊಡ್ಬೇಕು, ಆ ಹಣ ಕೊಟ್ಟಿಲ್ಲ. ಅದ್ರ ಬಗ್ಗೆ ಇವ್ರು ಚಕಾರ ಎತ್ತಲಿಕ್ಕೆ ಏನಾಗಿದೆ ಅವ್ರಿಗೆ? ವಿರೋಧ ಮಾತ್ರ ಮಾಡ್ತಿದ್ದಾರೆ ಅಂತೀರಿ ಸರ್. ಹೌದು, ಮತ್ತೆ ಏನಿದೆ, ನಿಮ್ಗೂ ಗೊತ್ತಿದೆ, ನೀವು ಸುಮ್ನೆ ಕೇಳ್ತೀರಿ ಅಷ್ಟೇ. ನಿಮ್ ಕೈಯಲ್ಲಿ ಏನಿದೆ ಪಾಪ, ನಿಮ್ಗೇನು ಗೊತ್ತಿಲ್ವಾ? ಇದಿಷ್ಟು ಏನು ಈಶ್ವರ್ ಖಂಡ್ರೆ ಅವರು ಹೇಳ್ತಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಶಂಕರ್ ಜೊತೆ ಮೈಲಾರಿ ಪಡಾದ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ.